ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಶಕ 1460ರಲ್ಲಿ ಪುನೀತ ಆಲೆನ್ ರವರ ಜೀವನದಲ್ಲಿ ನಡೆದಂತಹ ಈ ಒಂದು ಘಟನೆ. ಅವರು ಬಲಿಪೂಜೆಯನ್ನ ಅರ್ಪಿಸುತ್ತಿರುವಾಗ ಯಾವಾಗ ಅವರು ಪ್ರಭುವಿನ ಶರೀರವನ್ನ ಅಂದರೆ ಪವಿತ್ರ ಪರಮ ಪ್ರಸಾದವನ್ನ ತಮ್ಮ ಕರಗಳಲ್ಲಿ ಹಿಡಿದು ಪ್ರಾರ್ಥಿಸುತ್ತಿದ್ದರು, ಯೇಸು ಅವರಿಗೆ, ಹೇಗೆ ತಾನೇ ನೀನು ನನ್ನನ್ನು ಮತ್ತೆ ಮತ್ತೆ ಶಿಲುಬೆಗೆ ಏರಿಸುತ್ತಿರುವೆ ಎನ್ನುತ್ತಾರೆ. ಭಯದಿಂದ ನಡುಗುತ್ತಾ ಪುನೀತ ಆಲೆನ್, ಪ್ರಭು, ತಾವು ಹೇಳುತ್ತಿರುವುದೇನು ಎಂದು ಕೇಳಿದರು. ಮೊದಲು ನೀವೆಲ್ಲರೂ ನಿಮ್ಮ ಪಾಪಗಳ ನಿಮಿತ್ತ ನನ್ನನ್ನು ಶಿಲುಬೆಗೆ ಏರಿಸಿದ್ದೀರಿ. ಈಗಲೂ ಎಷ್ಟೋ ಜನರು ಪಾಪದಲ್ಲಿ ಮುಳುಗಿದ್ದಾರೆ. ಆದರೂ ನೀನು ನಿನ್ನ ಕರ್ತವ್ಯವನ್ನ ಮರೆತಿರುವೆ. ನನ್ನ ತಾಯಿ ಮರಿಯಳ ಜಪಸರದ ಬಗ್ಗೆ ನಿನಗೆ ಅರಿವಿದೆ, ಆದರೆ ನೀನು ಅದನ್ನು ಇತರರಿಗೆ ತಿಳಿಸಿಕೊಡುತ್ತಿಲ್ಲ. ನೀನು ಪವಿತ್ರ ಜಪಸರದ ಬಗ್ಗೆ ಇತರರಿಗೆ ತಿಳಿಸಿ ಹೇಳಿದ್ದೇ ಆದರೆ ಪಾಪದಲ್ಲಿ ಮುಳುಗಿರುವ ಎಷ್ಟೋ ಆತ್ಮಗಳನ್ನ ನೀನು ರಕ್ಷಿಸಬಹುದಾಗಿದೆ. ಎಚ್ಚರ, ಅವರ ಪಾಪಗಳಿಗೆ ನೀನು ಹೊಣೆಯಾಗುವೆ. ಅವರು ಪಾಪವನ್ನು ಬಿಟ್ಟು ಬಾಳಲು ಇರುವ ಏಕೈಕ ಸಾಧನ ಈ ಪವಿತ್ರ ಜಪಸರ ಎಂದು ಜನರಿಗೆ ನೀನು ಪ್ರಬೋಧಿಸಲೇಬೇಕು ಎನ್ನುತ್ತಾರೆ ಪ್ರಭು ಯೇಸು. ಇನ್ನೊಂದು ಸಲ ಮಾತೆ ಮರಿಯಮ್ಮ ಪುನೀತ ಆಲೆನ್ ರವರಿಗೆ ದರ್ಶನವಿತ್ತು, ನಿನ್ನ ಯೌವನದಲ್ಲಿ ನೀನು ಪಾಪದಲ್ಲಿ ಮುಳುಗಿದ್ದೆ. ನನ್ನ ಮಗ ಯೇಸುವಿನಲ್ಲಿ ಬೇಡಿಕೊಂಡು ನಾನು ನಿನ್ನನ್ನು ರಕ್ಷಿಸಿರುವೆ. ನಿನ್ನನ್ನು ನಾನು ರಕ್ಷಿಸಿರುವ ಉದ್ದೇಶ ನೀನು ಜಪಸರದ ಭಕ್ತಿಯನ್ನು, ಜಪಸರದ ಶಕ್ತಿಯನ್ನು ಎಲ್ಲರಿಗೆ ತಿಳಿಸಬೇಕು. ಜಪಸರದಿಂದಲೇ ಅವರು ತಮ್ಮ ಪಾಪಗಳಿಗೆ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀನು ಎಲ್ಲರನ್ನು ಎಚ್ಚರಿಸಲೆಂದೇ ನಾನು ನಿನ್ನನ್ನು ಕಾಪಾಡಿರುವೆ ಎಂದರು. ಇನ್ನೊಮ್ಮೆ ಸಂತ ಡಾಮಿನಿಕರು ಕೂಡ ಪುನೀತ ಆಲೆನ್ ರವರಿಗೆ ದರ್ಶನವನ್ನು ಕೊಟ್ಟು ಹೀಗೆಂದು ಹೇಳುತ್ತಾರೆ, ನಾನು ಜಪಸರದ ಭಕ್ತಿಯನ್ನ ಶ್ರದ್ಧೆಯಿಂದ ಇತರರಿಗೆ ಬೋಧಿಸಿರುವೆ. ಆದ್ದರಿಂದ ನಾನು ಆಧ್ಯಾತ್ಮಿಕವಾಗಿ ಬೆಳೆದಿರುವೆ. ಆದ್ದರಿಂದ ನೀನೂ ಕೂಡ ಜಪಸರದ ಭಕ್ತಿಯನ್ನು ಸಾರಲು ಮರೆಯದಿರಿ ಎಂದರು. ಹೌದು ಜಪಸರದ ಭಕ್ತಾದಿಗಳೇ, ಪವಿತ್ರ ಜಪಸರದ ಮಹತ್ವವನ್ನ, ಅದರ ಶಕ್ತಿಯನ್ನ ಅರಿತಿರುವ ನಾವು ಅದನ್ನು ಇತರರಿಗೆ ತಿಳಿಸುವ ಜವಾಬ್ದಾರಿ ನಮ್ಮದಾಗಿದೆ. ಬನ್ನಿ, ಜಪಸರದ ಭಕ್ತಿಯನ್ನು, ಜಪಸರದ ಶಕ್ತಿಯನ್ನು ಇತರರಿಗೆ ತಿಳಿಸೋಣ. ಆಮೇನ್. ಪ್ರಸಾದ ಪೂರ್ಣೆ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ.